ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ ಹೇಳುತ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೊಸ ವರ್ಷ ಇದ್ದಿದ್ದರಿಂದ ಇವತ್ತು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮತ್ತು ತಾಲಿಪಟ್ಟು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಹೆಸರುಬೇಳೆ ಪಾಯಸದ ರೆಸಿಪಿ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಈಗ ಸಬ್ಸಿಗೆ ಸೊಪ್ಪನ್ನ ತೊಳ್ಕೊತಾ ಇದ್ದೀನಿ. ಇದನ್ನ ನಾನು ತಾಲಿಪಟ್ಟು ಮಾಡೋಕ್ಕೆ ಹಾಕೋಕ್ಕೆ. ಆಮೇಲೆ ಈರುಳ್ಳಿನ ಈ ಥರ ಕಟ್ ಮಾಡಿ ನೀರಲ್ಲಿ ಇಡೋದ್ರಿಂದ ಕಣ್ಣೂರಿ ಬರೋದಿಲ್ಲ. ನೆಕ್ಸ್ಟ್ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ. ಹೆಸರುಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಬೆಲ್ಲನೂ ಇಲ್ಲಿ ಕಾಯುತ್ತೆ ಅಂತ ಹೇಳಿ. ನೆಕ್ಸ್ಟ್ ಈರುಳ್ಳಿ ಸಬ್ಸಿಗೆ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅನ್ನನ ರುಬ್ಕೊಂಡಿದ್ದೀನಿ ತಾಲಿಪಟ್ಟು ಮಾಡೋಕ್ಕೋಸ್ಕರ. ಅದಾದಮೇಲೆ ಇದಕ್ಕೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಯಾವುದೆಲ್ಲ ಕಟ್ ಮಾಡಿದ್ನಲ್ಲ ಅದೆಲ್ಲನೂ ಬೆರೆಸ್ಕೋಬೇಕು. ಫಸ್ಟ್ ಈಗ ಈರುಳ್ಳಿ ಹಾಕ್ದೆ, ಆಮೇಲೆ ಈಗ ಸಬ್ಸಿಗೆ ಸೊಪ್ಪು ಹಾಕ್ದೆ, ಈಗ ಕಡಲೆ ಹಿಟ್ಟು, ಅದಾದಮೇಲೆ ನೆಕ್ಸ್ಟ್ ಇದಾದಮೇಲೆ ಈಗ ಅಕ್ಕಿ ಹಿಟ್ಟು ಹಾಕೋಬೇಕು. ಈಗ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಈಕ್ವಲ್ ಆಗಿ ಹಾಕಬೇಕು. ನಾನು ಯಾವುದರಿಂದ ಅಳತೆ ಮಾಡ್ಕೊಂಡಿಲ್ಲ, ಹಾಗೆ ಸುಮ್ಮನೆ ಕಣ್ಣು ಅಳತೆಯಿಂದ ಹಾಕ್ತಾ ಇರೋದು. ಅಕ್ಕಿ ಹಿಟ್ಟು ಆದಮೇಲೆ ಈಗ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಇದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಸಾಂಬಾರು ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕೋಬೋದು. ಆಮೇಲೆ ಈಗ ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಇಲ್ಲಿ ರುಬ್ಬಿರೋ ಹಸಿಮೆಣಸಿನ್ಕಾಯಿ ಖಾರ ಇತ್ತು ಅದು ಹಾಕ್ಕೊಂಡೆ, ಉಪ್ಪು ಹಾಕ್ಕೊಂಡೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನನ್ನ ಮಗಳು ಜ್ಯೂಸ್ ಕೇಳ್ತಾ ಇದ್ಲು ಅಂತ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ತಾ ಇದ್ದೀನಿ. ಈಗ ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಅವಳಿಗೋಸ್ಕರ. ಅವಳ ಹೆಸರಲ್ಲಿ ನಾವೆಲ್ಲನೂ ಜ್ಯೂಸ್ ಕುಡಿಯೋಣ ಅಂತ ಜಾಸ್ತಿನೇ ಮಾಡಿದೆ ಸ್ವಲ್ಪ. ಇದಾದಮೇಲೆ ಇಲ್ಲಿ ಬೆಲ್ಲ ಕೂಡ ಕುದೀತಾ ಇದೆ. ಆಮೇಲೆ ಇಲ್ಲಿ ಪಾಯಸಕ್ಕೆ ಕಾಯಿ ರುಬ್ಕೋತಾ ಇದ್ದೀನಿ. ಕಾಯಿ, ಕಡಲೆ, ಏಲಕ್ಕಿ ಎಲ್ಲ ರುಬ್ಕೋತಾ ಇದ್ದೀನಿ. ಬೆಲ್ಲನ ಕರಗಿಸಿ ಪಾಯಸಕ್ಕೆ ಹಾಕೋದು ಒಳ್ಳೆಯದು. ನೆಕ್ಸ್ಟ್ ಇದು ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ ಹೆಸರುಬೇಳೆ ಕೂಡ ಬೆಂದೋಗಿದೆ. ಇದಾದಮೇಲೆ ಇದಕ್ಕೆ ನಾವು ರುಬ್ಕೊಂಡಿರೋದು ಹಾಕೋತಾ ಇದ್ದೀನಿ. ರುಬ್ಕೊಂಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಬೆಲ್ಲನ ಸೋಸಿ ಹಾಕಿದೆ. ಇದರಲ್ಲಿ ಏನಾದ್ರು ಕಲ್ಲಿಗಿಲ್ಲಿದ್ರೆ ಅದು ಪಾಯಸದಲ್ಲಿ ಬರಲ್ಲ ಸೋಸ್ ಹಾಕೋದ್ರಿಂದ. ನೋಡಿ ಪಾಯಸ ಆಲ್ಮೋಸ್ಟ್ ರೆಡಿ ಆಯಿತು. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ತಾಲಿಪಟ್ಟು ಮಾಡ್ಕೋತಾ ಇದ್ದೀನಿ. ಹಿಟ್ಟು ರೆಡಿ ಇದೆ. ಸ್ವಲ್ಪ ತೆಳ್ಳೆ ಆಗುತ್ತೆ, ಸ್ವಲ್ಪ ಗಟ್ಟಿನೇ ಮಾಡ್ಕೋಬೇಕು. ಅತಿ ಗಟ್ಟಿನೂ ಅಲ್ಲ, ಅತಿ ತೆಳ್ಳನೂ ಅಲ್ಲ. ಈ ಥರ ಉಂಡೆ ಮಾಡಿಕೊಂಡು ತಾಲಿಪಟ್ಟು ತಟ್ತಾ ಇದ್ದೀನಿ. ನೀವು ಮಸಾಲ ರೊಟ್ಟಿ ಅಂತೀರಲ್ಲ ಅದೇ ಥರನೇ ಇದು, ಬಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ತಟ್ಟಿ ಆಯಿತು. ತಟ್ಟಿ ಆದಮೇಲೆ ಇದನ್ನ ಬೇಯಿಸ್ತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಎಣ್ಣೆ ಹಾಕೋತಾ ಇಲ್ಲ, ಯಾಕಂದರೆ ತಟ್ಟೋವಾಗಲೇ ಎಣ್ಣೆ ಹಾಕಿನೇ ತಟ್ಟಿರ್ತೀವಲ್ವ, ಅದಕ್ಕೋಸ್ಕರ. ನೋಡಿ ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಪಾಯಸ ಮತ್ತು ತಾಲಿಪಟ್ಟು ಎಲ್ಲ ರೆಡಿ ಆಯಿತು. ಈ ಖಾರ ಚಟ್ನಿ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಈಗಾಗಲೇ ಇದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.